ನಮಸ್ಕಾರ ಎಲ್ರಿಗೂ ಕನ್ನಡ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ RCB ವರ್ಸಸ್ RR IPLನ 16ನೇ ಮ್ಯಾಚ್ ಕಂಪ್ಲೀಟ್ ಆಯಿತು. ಇಲ್ಲಿ ಒಂದು RCB ಅಭಿಮಾನಿಗಳಿಗೆ ನಿರಾಶೆ ಆಯಿತು ಅಂತ ಹೇಳ್ಬೋದು. ಯಾಕಂದರೆ RCB ಅವರು ಮ್ಯಾಚನ್ನು ಸ್ವಲ್ಪ ಹೀನಾವಾಗಿ ಸೋತರು ಅಂತ ಹೇಳ್ಬೋದು. ಇನ್ನು ಈ ಮ್ಯಾಚು ಬಾಸ್ಪರ ಕ್ರಿಕೆಟ್ ಸ್ಟೇಡಿಯಂ ಗುವಾಹಟಿಯಲ್ಲಿ ನಡೀತು. ಇದು RR ಹೋಮ್ ಗ್ರೌಂಡ್ ಆಗಿತ್ತು. ಇನ್ನು RR ಟಾಸ್ ವಿನ್ ಆಗಿ ಆ್ಯಸ್ ಯೂಶುವಲ್ ಚೇಸಿಂಗ್ ತೊಗೊಂಡ್ರು. ಹಾಗೆ ಚೇಸಿಂಗ್ ಟೀಮೇ ಈ ಸಲನೂ ವಿನ್ ಆಯಿತು ಅಂತ ಹೇಳ್ಬೋದು. ಇನ್ನು ಟೀಮು ಯಾವುದೇ ಚೇಂಜ್ ಇರಲಿಲ್ಲ. ಎರಡು ಟೀಮಲ್ಲಿ ಒಂದೊಂದು ಚೇಂಜಸ್ ಇತ್ತು. ಇಲ್ಲಿ ಜೇಕಬ್ ಡಬಿ ಬದಲು ಹೆಜಲ್ವುಡ್ ಅವರು ಬಂದಿದ್ದರು RCBಲಿ. ಹಾಗೆ ಅಲ್ಲಿ ತುಷಾರ್ ದೇಶಪಾಂಡೆ ಬದಲು ಬ್ರಿಜೇಶ್ ಶರ್ಮಾ ಬಂದಿದ್ದರು. ಹಾಗೆ ಇನ್ನು ಸಂದೀಪ್ ಶರ್ಮಾ ಬದಲು ಸಬ್ಸ್ಟಿಟ್ಯೂಟ್ ಆಗಿ ವೈಭವ್ ಸೂರ್ಯವಂಶಿ ಬಂದಿದ್ದರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಈ ಕಡೆ ಇಲ್ಲಿ ಬ್ಯಾಟಿಂಗ್ ಕುಸಿತ ಕಂಡಿದ್ದ ಕಾರಣ ವೆಂಕಟೇಶ್ ಅಯ್ಯರ್ ಅವರು ಬಂದರು ಪಡಿಕಲ್ ಬದಲು ಅಂತ ಹೇಳ್ಬೋದು. ಯಾಕಂದರೆ ರನ್ ಆಗಿರಲಿಲ್ಲ RCB, ಅದೊಂದು ಮೈನಸ್ ಪಾಯಿಂಟ್ ಆಯಿತು ಅಂತ ಹೇಳ್ಬೋದು. ಇಲ್ಲಾಂದರೆ ಸ್ವಯಂ ಶರ್ಮಾ ಬಾಲಿಂಗಲ್ಲಿ ಬಂದು ಇನ್ನೊಂದು ಬಾಲಿಂಗಲ್ಲಿ ಸ್ವಲ್ಪ ಶಕ್ತಿ ಜಾಸ್ತಿ ಆಗ್ತಿತ್ತು ಅಂತ ಮಾಡ್ಬೋದು. ಅದು ವೈಭವ್ ಸೂರ್ಯವಂಶಿ ಆಟದ ಮುಂದೆ ಯಾವುದೂ ಒಂದು ಪ್ಲಸ್ ಆಗ್ತಿರಲಿಲ್ಲ ಅನ್ಕೋಬೋದು ನಿನ್ನೆ. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ RCB ಅವರು 20 ಓವರ್ಗಳಲ್ಲಿ ಕೇವಲ 201 ರನ್ ಗಳಿಸ್ತಾರೆ, 8 ವಿಕೆಟ್ ಕಳ್ಕೊಂಡು ಅಂತ ಹೇಳ್ಬೋದು. ಇವ್ರದ್ದು 76ಕ್ಕೆ 5 ವಿಕೆಟು, 94ಕ್ಕೆ 6 ವಿಕೆಟ್ ಹೋಗಿತ್ತು. ಹೀಗೆ ವಿಕೆಟ್ ಹೋಗ್ತಾನೆ ಇತ್ತು. ಆದರೂ ಸ್ಪೀಡಾಗಾದರೂ ಕೊನೆಯಲ್ಲಿ ಒಂದು ಒಳ್ಳೆ ರನ್ನೇ ಮಾಡಿದ್ರು ಅಂತ ಹೇಳ್ಬೋದು. ಬ್ಯಾಟಿಂಗ್ ಲೈನಪ್ ತುಂಬ ಚೆನ್ನಾಗಿದೆ RCB. ಇಷ್ಟು ವಿಕೆಟ್ ಕಳ್ಕೊಂಡ್ರು 200 ರನ್ ಮಾಡಿದ್ದು ಗ್ರೇಟ್ ಅಂತಲೇ ಹೇಳ್ಬೋದು. ಇನ್ನು ಪಿಲ್ಸ್ ಔಟ್, ಫಸ್ಟ್ ಬಾಲೇ ಔಟ್ ಆದರು ಜೋಸಫ್ ಆಚಾರಿಗೆ. ಆಮೇಲೆ ದೇವದತ್ ಪಡಿಕಲ್ ಅವರು ಜೋಸಫ್ ಆಚಾರಿಗೆ ಬೇಗ ಔಟ್ ಆದರು, 7 ಬಾಲಿಗೆ 14 ರನ್ನು. ಇನ್ನು ನೆಕ್ಸ್ಟ್ ಕೊಹ್ಲಿ ಅವರು ತುಂಬ ಸ್ಪೀಡಾಗಿ ಆಡಿದ್ರು. ನಿನ್ನೆ 16 ಬಾಲಿಗೆ 32 ರನ್ ಹೊಡೆದಿದ್ರು, 7-4 ಹೊಡೆದಿದ್ರು. ಆದರೆ ನೆಕ್ಸ್ಟ್ ಅವರು ರವಿ ಬಿಷ್ಣೋಯ್ಗೆ ಬೋಲ್ಡ್ ಆದರು. ಕೊಹ್ಲಿ ಅವರು ಸ್ಪಿನ್ನರಿಗೆ ಔಟ್ ಆಗ್ತಿರೋದು ಇದೇನು ಹೊಸ್ತಲ್ಲ ಅಂತ ಹೇಳ್ಬೋದು. 2-3 ವರ್ಷದಲ್ಲಿ ತುಂಬ ಸಲ ಸ್ಪಿನ್ನರ್ಸಿಗೆ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ರಜತ್ ಪಾಟಿದಾರ್ ಅವ್ರು ಕ್ಯಾಪ್ಟನ್ ಇನ್ನಿಂಗ್ಸ್ ಆಡಿದ್ರು ಅಂದರು. ಸ್ವಲ್ಪ ಅವರು ಅಗ್ರೆಸಿವ್ ಆಗ್ತಿದ್ರು 2 ಮ್ಯಾಚ್. ಈ ಮ್ಯಾಚ್ ಸ್ವಲ್ಪ ಪರಿಸ್ಥಿತಿಗೆ ತಕ್ಕಂತೆ ಆಡಿದ್ರು. 40 ಬಾಲಿಗೆ 63 ರನ್ ಹೊಡೆದ್ರು, 4-4 4-6 ಇತ್ತು. ಒಂದು ಒಳ್ಳೆ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಇನ್ನು ಕುರ್ನಾಲ್ ಪಾಂಡ್ಯ ಅವರು ಬೇಗ ಔಟ್ ಆದರು, 6 ಬಾಲಿಗೆ 1 ರನ್ ಹೊಡೆದು. ಏನು ಅಷ್ಟೊಂದು ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಜಿತೇಶ್ ಶರ್ಮಾ ಅಷ್ಟೊಂದು ಪ್ರದರ್ಶನ ಬಂದಿಲ್ಲ, ಅವ್ರದ್ದು 8 ಬಾಲಿಗೆ 5 ರನ್ನು. ಟಿಮ್ ಡೇವಿಡ್ ಅವರು 9 ಬಾಲಿಗೆ 13 ರನ್ ಬಂತು. ರೊಮೈರೋ ಶೆಫರ್ಡ್ ಅವರು ಲಾಸ್ಟಿಗೆ 11 ಬಾಲಿಗೆ 22. ಹಾಗೆ ವೆಂಕಟೇಶ್ ಅಯ್ಯರ್ ಅವರು ನಾಟ್ಔಟ್ ಆಗದೆ 15 ಬಾಲಿಗೆ 29 ರನ್, 2 6 ಹೊಡೆದ್ರು. ಭುವನೇಶ್ವರ್ ಕುಮಾರ್ 7 ಬಾಲಿಗೆ 9 ರನ್ ನಾಟ್ಔಟ್ ಆಗದೆ. ಇದರಿಂದ ಸ್ವಲ್ಪ ಸ್ಕೋರ್ 201 ಆಯಿತು ಅಂತ ಹೇಳ್ಬೋದು. ಕೊನೆಯಲ್ಲಿ ಸ್ವಲ್ಪ ರೊಮೈರೋ ಶೆಫರ್ಡ್, ವೆಂಕಟೇಶ್ ಅಯ್ಯರ್, ರಜತ್ ಪಾಟಿದಾರ್, ವಿರಾಟ್ ಕೊಹ್ಲಿ ಇವರೇ ಸ್ವಲ್ಪ ಮೇಯ್ನು ಬ್ಯಾಟಿಂಗ್ ಪವರ್ ಕೊಟ್ಟಿದ್ದು ಅಂತ ಹೇಳ್ಬೋದು. ಎಕ್ಸ್ಟ್ರಾ 13 ರನ್ ಬಂದಿತ್ತು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಜೋಸಫ್ ಆಚಾರ್ ಅವರು 2 ವಿಕೆಟ್ ತೊಗೊಂಡ್ರು, ಸಂದೀಪ್ ಶರ್ಮಾ ಅವರು 1 ವಿಕೆಟ್, ಹಾಗೆ ರವಿ ಬಿಷ್ಣೋಯ್ 2 ವಿಕೆಟ್ ತೊಗೊಂಡ್ರು. ಹಾಗೆ ಇವರು ಟೂರ್ನಿಮೆಂಟಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ, 9 ವಿಕೆಟ್ ತೊಗೊಂಡು ಅಂತ ಹೇಳ್ಬೋದು. ಇನ್ನು ರವೀಂದ್ರ ಜಡೇಜಾ ಅವರು 1 ವಿಕೆಟ್ ತೊಗೊಂಡ್ರು. ಹಾಗೆ ಬ್ರಿಜೇಶ್ ಶರ್ಮಾ ಅಂತವರು ನಿನ್ನೆ ಬಂದಿದ್ದು RRಗೆ, ಅವರು 1 ವಿಕೆಟ್ ಅಥವಾ 2 ವಿಕೆಟ್ ತೊಗೊಂಡ್ರು. ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು. ತುಷಾರ್ ಪಾಂಡೆ ಬದಲು ಬಂದಿದ್ದರು, ಬಟ್ ಒಂದು ಒಳ್ಳೆ ಪ್ರದರ್ಶನ ಕೊಟ್ಟರು ಅಂತಲೇ ಹೇಳ್ಬೋದು. ಇನ್ನು ವಿಕೆಟ್ಗಳು RCBದು ಪಟ ಹೋಗ್ತಾ ಇತ್ತು. ಹಾಗಾಗಿ ಅಷ್ಟೊಂದು ರನ್ ಮಾಡೋಕ್ಕಾಗಿಲ್ಲ. ಇನ್ನೂ ಸ್ವಲ್ಪ ಚೆನ್ನಾಗಿ ರನ್ ಮಾಡ್ಬೋದಿತ್ತು ಅಂತ ಹೇಳ್ಬೋದು. ಇನ್ನು ರಾಜಸ್ಥಾನ ರಾಯಲ್ಸ್ ಅವರು ಈ ಚೇಸಿಂಗ್ ಬಂದೈತಿ ಆರಾಮ್ಸೆ ಗೆದ್ದರು ಅಂತ ಹೇಳ್ಬೋದು. 18 ಓವರಲ್ಲಿ 202 ರನ್ನಿಗೆ 4 ವಿಕೆಟ್ ಕಳ್ಕೊಂಡು ಈ ಮ್ಯಾಚ್ನ 6 ವಿಕೆಟಿಂದ ಗೆದ್ದರು. ಯಶಸ್ವಿ ಜೈಸ್ವಾಲ್ ಸ್ವಲ್ಪ ಬೇಗ ಔಟ್ ಆದರು, 8 ಬಾಲಿಗೆ 13 ರನ್ನು. ಅದು ನೆಕ್ಸ್ಟ್ ಬಂದು ಸೂರ್ಯವಂಶಿ ಆಗಿ ಧ್ರುವ್ ಅವರಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು. ಅದರಲ್ಲೂ ಸೂರ್ಯವಂಶಿ ಅವರು ಕೇವಲ 26 ಬಾಲಿಗೆ 78 ರನ್ ಹೊಡೆದ್ರು, 8-4 7-6 ಇತ್ತು. 300 ಸ್ಟ್ರೈಕ್ ರೇಟ್ರಲ್ಲಿ ಬ್ಯಾಟಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಒಂದು ಅಸಾಧಾರಣ ಬ್ಯಾಟಿಂಗ್, 15 ವರ್ಷದ ಯುವಕ ಅಂತ ಹೇಳ್ಬೋದು. ಮುಂದೆ ಒಂದು ಫ್ಯೂಚರ್ ಅಸೆಟ್ ಆಗ್ಬೋದು ಇದೇ ರೀತಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಅಂತ ಹೇಳ್ಬೋದು. ಇನ್ನು ಜೋರೆಲ್ ಅವರು ನಾಟೌಟ್ ಆಗದೆ 43ಗೆ 81 ರನ್ ಹೊಡೆದ್ರು. ಹಿಟ್ಮೇರ್ ಅವರು ಡಕ್ಔಟು 0ಗೆ. ಹಾಗೆ ರಿಯಾನ್ ಪರಾಗ್ ಅವರು 3 ರನ್ನಿಗೆ ಔಟ್ ಆದರು. ನೆಕ್ಸ್ಟ್ ರವೀಂದ್ರ ಜಡೇಜಾ ಅವರು ಅಲ್ಲಿ 25 ಬಾಲಿಗೆ 24 ರನ್ ಹೊಡೆದ್ರು. ಆ ಪರಿಸ್ಥಿತಿಗೆ ತಕ್ಕಂತೆ ಆಡಿದ್ರು ಅಂತ ಹೇಳ್ಬೋದು. ನೆಕ್ಸ್ಟನ್ನು 3 ಕೊಟ್ಟಿದ್ರು. ಬಾಲಿಂಗ್ನಲ್ಲಿ ಹೇಜಲ್ವುಡ್ ಅವರು 2 ವಿಕೆಟ್ ತೊಗೊಂಡ್ರು, ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು. ಕುರ್ನಾಲ್ ಪಾಂಡ್ಯ ಅವರು 2 ವಿಕೆಟ್ ತೊಗೊಂಡ್ರು. ಅದು ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಅಂದರೆ ಅಭಿನಂದನ್ ಸಿಂಗ್ ಅಂತ ಹೇಳ್ಬೋದು. ಇಲ್ಲಿ ಒಂದು ನಮ್ಮ ಎಸ್ ದಯಾಳ್ ಅವರ ಅನುಪಸ್ಥಿತಿ ಕಾಡ್ಬೋದು ಅಂತ ಹೇಳ್ಬೋದು. ಅವರು ಒಳ್ಳೆ ಬಾಲಿಂಗ್ ಮಾಡ್ತಿದ್ರು. ಈಗ ಅಭಿನಂದನ್ ಸಿಂಗ್, ಬೇರೆ ಇಂಡಿಯನ್ ಬಾಲರ್ಸ್ ಇಲ್ಲ. 3 ಓವರ್ 54, 3 ಮ್ಯಾಚಲ್ಲೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಟಿಮ್ ಡೇವಿಡ್ ಎಕ್ಸ್ಪೆನ್ಸ್ 118, ರೆವೆನ್ಮೇರ್ ಶರ್ಟ್ಫೋರ್ಡ್ 2 ಓವರಿಗೆ 18 ಕೊಟ್ಟರು ಅಂತ ಹೇಳ್ಬೋದು. ಸ್ವಯಂ ಶರ್ಮಾ ಇದ್ದಿದ್ದರೆ ಸ್ವಲ್ಪ ಇನ್ನೂ ಮ್ಯಾಚ್ ಚೇಂಜಸ್ ಆಗ್ಬೋದಿತ್ತೇನೋ ಅಂತ ಹೇಳ್ಬೋದು ಇಲ್ಲಿ. ಆದರೆ ಬ್ಯಾಟಿಂಗ್ ಕೊಲಾಪ್ಸ್ ಆಗಿರೋ ಕಾರಣ ಅವರು ವೆಂಕಟೇಶ್ ಅಯ್ಯರ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಂಡ್ರು RCB ಅವರು. ಇನ್ನು ಆಲ್ಮೋಸ್ಟ್ ಸೂರ್ಯವಂಶಿ ಔಟ್ ಆಗ್ತದೆ ಮ್ಯಾಚ್ ಹೋಗಿಬಿಟ್ಟಿತ್ತು ಅಂತ ಹೇಳ್ಬೋದು. 21ಕ್ಕೆ 1 ವಿಕೆಟ್ ಹೋಯಿತು. ನೆಕ್ಸ್ಟ್ ಹೋಗಿದ್ದು 229ಗೆ 2. ಅದು ಕೇವಲ 8.1 ಓವರಲ್ಲೇ ಅಷ್ಟು ರನ್ ಆಗೋಗಿತ್ತು. ಇನ್ನು ಕೇವಲ ಅವರಿಗೆ ಒಂದು 12 ಓವರಿಗೆ ಒಂದು 70 ರನ್ನು ಬೇಕಿತ್ತು ಅಷ್ಟೇ. 70 ರನ್ 72 ರನ್ ಬೇಕಿತ್ತು ಅಂತ ಹೇಳ್ಬೋದು. ಸೊ ಬಾಲ್ ಟು ಬಾಲ್ ಬೇಕಿತ್ತು. ನೆಕ್ಸ್ಟ್ ಹಿಟ್ಮೇರು ಮತ್ತು ಪರಾಗ್ ಔಟ್ ಆದರು. ಹಾಗಾಗಿ ಜಡೇಜಾ ಮತ್ತು ಜೋರೆಲ್ ಅವರು ತುಂಬ ಸ್ಲೋ ಆಗಿ ಇನ್ನಿಂಗ್ಸ್ನ ಕಟ್ತರು ಅಂತ ಹೇಳ್ಬೋದು. 50 ಬಾಲಿಗೆ 68 ಹೊಡೆದ್ರು. ಆದರೆ ಇಲ್ಲಿ ಮೇಯ್ನ್ ಎಫೆಕ್ಟ್ ಆಗಿ ಸೆಕೆಂಡ್ ವಿಕೆಟ್ ಪಾರ್ಟ್ನರ್ಶಿಪ್ 37 ಬಾಲಿಗೆ 108 ಅಂತ ಹೇಳ್ಬೋದು. ಓವರಾಲ್ ಆಗಿ ಒಂದು RR ಒಂದು ಒಳ್ಳೆ ಪ್ರದರ್ಶನ ಕೊಡ್ತಾ ಇದೆ. ಈ ಸೀರೀಸಲ್ಲಿ 4 ವಿನ್ ಆಗಿ ಪಾಯಿಂಟ್ಸ್ ಟೇಬಲ್ ಹೈಯೆಸ್ಟ್ ಇದೆ. ಇನ್ನು RCB ಅವರು ಥರ್ಡ್ ಪೊಸಿಷನ್ ಇದ್ದಾರೆ 3-2 ಆಗಿ. ಫಸ್ಟ್ ಲಾಸ್ಟ್ ಬೇರೆ ಬಂತು ಅಂತ ಹೇಳ್ಬೋದು. ಇನ್ನು ಮೋಸ್ಟ್ ರನ್ಸಲ್ಲೂ ವೈಭವ್ ಸೂರ್ಯವಂಶಿ ಅವರೇ ಇದ್ದಾರೆ 200 ರನ್ನು. ಯಶಸ್ವಿ ಜೈಸ್ವಾಲ್ ಅವರು, ಧ್ರುವ್ ಅವರು 3 ಬ್ಯಾಟ್ಸ್ಮನ್ 6 ಓವರೇ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಮೋಸ್ಟ್ ವಿಕೆಟ್ ಟೇಕಿಂಗಲ್ಲೂ ರವೀಂದ್ರ ಬಿಷ್ಣೋಯ್ ಇದ್ದಾರೆ 9 ವಿಕೆಟು. ಸೊ ಎಲ್ಲ 6 ಮಿಂತಾ ಇದ್ದಾರೆ ಅಂತ ಹೇಳ್ಬೋದು ಈ ಒಂದು ಟೂರ್ನಿಮೆಂಟಲ್ಲಿ. ಇನ್ನು
ಬೇರೆ ನೋಡೋಕ್ಕಾದ್ರೆ ವೈಭವ್ ಸೂರ್ಯವಂಶಿ ವಾಟ್ ಎ ಪ್ಲೇಯರ್ ಅಂತ ಹೇಳ್ಬೋದು. ಒಂದು ಈ ಸಣ್ಣ ಏಜಲ್ಲಿ ಸಖತ್ತಾಗಿ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸಂಜು ಸ್ಯಾಮ್ಸನ್ ಅನುಪಸ್ಥಿತಿ ಇವರಿಗೆ ಏನು ಕಾಡ್ತಾ ಇಲ್ಲನೋ ಅಂತ ಹೇಳ್ಬೋದು. ಆರ್ಆರ್ಗೆ ಅದೊಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಆಗಿ ಒಂದು ಬಿಟ್ಟಿರೋದು ಅಂತ ಹೇಳ್ಬೋದು. ಇನ್ನು ಮೋಸ್ಟ್ ಕನ್ಸಿಟಿವ್ ವಿನ್ನು IPL ಕ್ಯಾಪ್ಟನ್ ಆಗಿ ರಜತ್ ಪಟೇಲ್ ಅವರು ಇದ್ದು 8 ಏನೋ ಗೆದ್ದಿದ್ರು. ಇವತ್ತು ಅದು ಸ್ಟ್ರೀಕ್ ಎಂಡ್ ಆಯಿತು. ಹೈಯೆಸ್ಟ್ ಇರೋದು ಗೌತಮ್ ಗಂಭೀರ್ ಅಂತ ಗೆದ್ದಿದ್ದಾರೆ. ಶೇನ್ ವಾರ್ನ್ 8, ಶ್ರೇಯಸ್ ಅಯ್ಯರ್ 8, MS ಧೋನಿ ಅವರು 7 ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮೋಸ್ಟ್ 200 ಸ್ಕೋರ್ ಮಾಡ್ತಾ ಡಿಫೆಂಡ್ ಮಾಡ್ತಾ RCB ಅವರು 7 ಸಲ ಸೋತಿದ್ದಾರೆ. 200 ಹೊಡೆದು 7 ಸಲ ಸೋತಿದ್ದಾರೆ. ಅದು ಬಿಕಾಸ್ ಆಫ್ ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು ಎಫೆಕ್ಟ್ ಅಂತ ಹೇಳ್ಬೋದು. CSK 6 ಸಲ, KKR 5 ಸಲ, ಪಂಜಾಬ್ ಅವರು 17 ಸಲ ಸೋತಿದ್ದಾರೆ ಅಂತ ಹೇಳ್ಬೋದು. ಇನ್ನು 200+ ಚೇಸಿಂಗ್ ಮಾಡ್ತಾ ಲೀಸ್ಟ್ ಓವರ್ ತೊಗೊಂಡಿದ್ರಲ್ಲಿ 15.4 ಓವರ್ ಇದೆ RCB ವರ್ಸಸ್ HRS ಬೆಂಗಳೂರಲ್ಲಿ ನಡೆದಿದ್ದು. ಅದು ಬಿಟ್ಟರೆ ಈ ಮ್ಯಾಚು ಒಂದು 18 ಓವರಲ್ಲಿ ಕಂಪ್ಲೀಟ್ ಆಯಿತು. RR ವರ್ಸಸ್ RCB ಇದು ಒಂದು 6ನೇ ಪ್ಲೇಸ್ ತೊಗೊಂಡಿದೆ ಅಂತ ಹೇಳ್ಬೋದು. ಇನ್ನು RR ಅವರು ಒಂದು 200+ ರನ್ನನ್ನು ಸಕ್ಸಸ್ಫುಲ್ಲಾಗಿ 5 ಸಲ ಚೇಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾವುದು ಹೈಯೆಸ್ಟ್ ರನ್ ಬಂದು 224 ಪಂಜಾಬ್ ಮೇಲೆ ಚೇಸ್ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ಹೈಯೆಸ್ಟ್ ಮೋಸ್ಟ್ ಸಲ 200+ ಟಾರ್ಗೆಟ್ ಚೇಸ್ ಮಾಡಿದ್ರಲ್ಲಿ RR ಅವರು ಈಗ 5ನೇ ಪ್ಲೇಸಿಗೆ ಬಂದಿದ್ದಾರೆ. ಪಂಜಾಬ್ ಅವರು 9 ಸಲ ಮಾಡಿದರೆ RR ಅವರು 5 ಸಲ ಮಾಡಿದ್ದಾರೆ. ಇನ್ನು ಮುಂಬೈ 6 ಸಲ, RCB SRH 4 ಸಲ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅವರು ಒಂದು ಲೈಕ್ ಅವೇ ಗೇಮಲ್ಲಿ ಹೋದ ವರ್ಷ ಸೋತೇ ಇರಲಿಲ್ಲ RCB ಅವರು. ಅದು 2024ರಲ್ಲಿ KKR ಮೇಲೆ ಸೋತಿದ್ದು. ಅದು ಬಿಟ್ಟರೆ ಈಗಲೇ ಸೋತಿದ್ದು ಅಂತ ಹೇಳ್ಬೋದು. ಮತ್ತು ಇದು 3ನೇ ಸಲ RR ಅವರು IPLನ ಒಂದು 4 ಕಂಟಿನ್ಯೂಗೆ ಫಸ್ಟ್ 4 ಮ್ಯಾಚ್ ಗೆಲ್ತಾ ಇರೋದು ಅಂತ ಹೇಳೋದು. ಬಟ್ 2005ರಲ್ಲಿ 5 ಮ್ಯಾಚ್ ಗೆದ್ದಿದ್ರು. ಆದರೆ 2015ರಲ್ಲಿ 5 ಮ್ಯಾಚ್ ಕಂಟಿನ್ಯೂ ಫಸ್ಟ್ ಮ್ಯಾಚ್ ಗೆದ್ದರು. 2024ರಲ್ಲಿ 4 ಮ್ಯಾಚ್ ಕಂಟಿನ್ಯೂಯಾಗಿ ಗೆದ್ದಿದ್ರು. ಇಲ್ಲೂ 4 ಮ್ಯಾಚ್ ಗೆದ್ದಿದ್ದಾರೆ. ಆದರೆ ಅವರು ಕೊನೆಯಲ್ಲಿ ಚೆನ್ನಾಗಿ ಆಡೋದಿಲ್ಲ ಅಂತ ಹೇಳ್ಬೋದು. ನೋಡೋಣ ಈಗ ಹೇಗೆ ಕೊನೆಯಲ್ಲಿ ಅವರು ಲೀಗ್ ಮ್ಯಾಚ್ ಎಲ್ಲ ಕಂಪ್ಲೀಟ್ ಮಾಡಿ ಕೊನೆಗೆ ಕ್ವಾಲಿಫೈ ಆಗಿ ಹೇಗೆ ಆಡ್ತಾರೆ ಅಂತ ನೋಡೋಣ. ಒಂದು ಒಳ್ಳೆ ಟೀಮ್ ಇದೆ. RCBಗೂ ಒಂದು ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ ಹೇಳ್ಬೋದು. ಇದಿಷ್ಟು ಈ ಮ್ಯಾಚ್ನ ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು.